ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿದ್ವಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ನಮ್ ಜೊತೆಗಿದ್ದಾರೆ ವಸುನಿಧಿ ಬ್ಲಾಗ್ಸ್. ಯಾ ಇವತ್ತು ನಮ್ ಜೊತೆ ವಸುನಿಧಿ ಬ್ಲಾಗ್ಸ್ ಅವರು ಇದ್ದಾರೆ. ಇವಾಗ ಏನಂತಂದ್ರೆ ಒಂದು ಚಾಲೆಂಜ್ ಮಾಡೋದಕ್ಕೆ ಬಂದಿದೀವಿ. ನಿನ್ ಗೊತ್ತಿತ್ತಾ ಚಾಲೆಂಜ್ ಮಾಡೋದಂತ? ದೇವರಾಣೆ ಗೊತ್ತಿರ್ಲಿಲ್ಲ ಗುರು, ನೀನೇನೋ ಹೊಲ್ಸಾಗ್ ಹೇಳ್ತಾ ಇದೀಯಾ. ಸೊ ಏನು ಸ್ಟೋರಿ ಅಂದ್ರೆ, ಮನೆಗ್ ಬಂದ, ಮನೆಗ್ ದಿನಸಿ ತರೋದಿದೆ, ಬಾ ಹೋಗೋಣ ಅಂತ. ಸೊ ಇವನು ಯಾವತ್ತು ದಿನಸಿ ತರಕ್ ಹೋಗಲ್ವಲ್ಲ, ಏನೋ ಒಂದು ಡೌಟ್ ಅಲ್ಲಿ ಬಂದೆ. ಬಟ್ ಅದ್ರ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇವ್ರು ಬೇರೆ ನಾಮಕ ಕರ್ಕೊಂಡ್ ಬಂದಿದ್ದಾರೆ ಅಂತ. ಸೊ ಇವತ್ತು ಏನಂತಂದ್ರೆ ಇಲ್ಲಿ ಬಂದಿದೀವಿ. ಇವಾಗ ಚಾಲೆಂಜ್ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ ಚಾಲೆಂಜ್ ರೂಲ್ಸ್ ಏನಂತಂದ್ರೆ, ಇವಾಗ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದ ತಕ್ಷಣ ಏನ್ ಗೊತ್ತಾ, ನೀನು ಕೇಳಿಸ್ಕೊ ಇದನ್ನ. ಒಳಗಡೆ ಹೋಗಿ ಇವಾಗ ಒಬ್ರಿಗೆ ಎಷ್ಟು ರೂಪಾಯಿ ಅಂತಂದ್ರೆ 1,000 ರೂಪಾಯಿ ಬಜೆಟ್ ಇರೋದು. 1,000 ರೂಪಾಯಿ ಬಜೆಟ್ ನ ಇಟ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ನಿನಗೆ ಏನೇನ್ ಇಷ್ಟ ಆಗುತ್ತಲ್ಲ ಅದನ್ನೆಲ್ಲ ತಗೋಬೇಕು. ನಿನಗೆ ಇಷ್ಟ ಆಗೋದೆಲ್ಲ ತಗೊಂಡ್ರೆ 1,000 ರೂಪಾಯಿ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಏನಂತಂದ್ರೆ ರೂಲ್ಸ್ ಏನಂತಂದ್ರೆ, ನೀನ್ ತಗೊಳ್ಳೋ ಐಟಮ್ಸ್ ಎಲ್ಲ 1,000 ರೂಪಾಯಿ ಒಳಗಡೆ ಇರ್ಬೇಕು. ಆಯ್ತಾ? 1,000 ರೂಪಾಯಿ ಒಳಗಡೆ ಇರ್ಬೇಕು. ಅಕಸ್ಮಾತ್ ಏನಾದ್ರು ಇವಾಗ ನೀನು 1,000 ರೂಪಾಯಿಗಿಂತ ಜಾಸ್ತಿ ತಗೊಂಡೆ ಅನ್ಕೋ, ಆಯ್ತಾ, ಅವಾಗ ನೀನ್ ತಗೊಂಡಿರೋ ಐಟಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಒಂದ್ ವೇಳೆ ನಾನ್ ಜಾಸ್ತಿ ತಗೊಂಡ್ರೆ ನನ್ನ ಐಟಮ್ಸ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ಯಾರು ಕರೆಕ್ಟ್ 1,000 ರೂಪಾಯಿ ಒಳಗಡೆ ತಗೋತಾರೋ ಅವ್ರಿಗೆ ಅವ್ರ ಅಪೋಸಿಟ್ ಇರೋರು ಏನ್ ಮಾಡ್ಬೇಕು, ಪೇ ಮಾಡ್ಬೇಕು. ದೊಡ್ಡ ಇದು ದೊಡ್ಡ ಸ್ಕ್ಯಾಮ್. ಇದು ಬಂದಿಲ್ಲ, ನಾವು ಪೇ ಮಾಡ್ಬೇಕು ಅಷ್ಟೇ. ಒಂದ್ ವೇಳೆ ಇಬ್ಬರದು 1,000 ರೂಪಾಯಿ ಒಳಗಡೆನೆ ಆಯ್ತು ಅನ್ಕೋ, ಅವಾಗ 1,000 ರೂಪಾಯಿಗೆ ಯಾರು ತುಂಬಾ ಹತ್ರದಲ್ಲಿದಾರೋ ಅವರು ವಿನ್ನು. ಒಬ್ಬರದು ಕ್ಯಾನ್ಸಲ್ ಆಗುತ್ತೆ, ಒಬ್ಬರದು ಕ್ಯಾನ್ಸಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಜೀವನದಲ್ಲಿ ತುಂಬಾ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀವಿ, ಅವರಿಂದನೂ ಅಕ್ಸೆಪ್ಟ್ ಮಾಡ್ಕೊಂಡೇ ಬಂದಿದೀವಿ. ಸೊ ಇದೊಂದು ಚಾಲೆಂಜ್ ಆಗ್ತಿದ್ದಾನೆ ಹೊಸದಾಗಿ. ನೋಡೋಣ ಯಾರು ಗೆಲ್ತಾರೆ, ಯಾರು ಅಂದ್ರೆ ಲೆಕ್ಕಾಚಾರದಲ್ಲಿ ಯಾರು ಕರೆಕ್ಟ್ ಆಗಿದ್ದಾರೆ, ಸಂಸಾರದಲ್ಲಿ ಭ್ರಮೆ. ಅದಕ್ಕೆ ಹಂಗಿಲ್ಲ. ಅದಕ್ಕೆ ಹೋಗೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ಯಾರು ಕರೆಕ್ಟ್ ಆಗಿ ತಗೋತಾರೋ ಏನೋ ನೋಡೋಣ. ಫುಲ್ ಮೈಂಡ್ ಇದಂತ ಇದೆ. ಇನ್ನೊಂದೇನ್ ಗೊತ್ತಾ, ಹೌದು, ಸೊ ಇನ್ನೊಂದು ರೂಲ್ಸ್ ಹೇಳಲಿಲ್ಲ. ನೀನ್ ಯಾವ್ದೇ ಐಟಮ್ ತಗೋತಾ ಇರ್ತೀಯಲ್ಲ, ಆ ಐಟಮ್ದು ಪ್ರೈಸ್ ನೋಡ್ಬಾರ್ದು, ಹಂಗೆ ತಗೋಬೇಕು. ಹಂಗಂದ್ರೆ ಚಿಕ್ಕಪುಟ್ಟು ಕಡ್ಲೆಪುರಿ ಇಡ್ಲೆಪುರಿ ತಗೊಳ್ಬೇಕಷ್ಟೇ. ಇವಾಗ ಅದು 1,000 ರೂಪಾಯಿ ಹತ್ರದಲ್ಲಿ ಯಾರು ವಿನ್ ಆಗಿರ್ತಾರೋ ಅವರು ವಿನ್ ಆಗ್ತಾರೆ. ಅವ್ರ ಅಪೋಸಿಟ್ ಇರೋರು ಅದಕ್ಕೆ ಪೇ ಮಾಡ್ಬೇಕು. ಸರಿ, ನೋಡೋಣ ಬನ್ನಿ. ಲೆಟ್ಸ್ ಗೋ, ಬನ್ನಿ ಹೋಗುವ. ನಾನು ಇನ್ನೊಂದು ರೂಲ್ ನ ಮರ್ತಿದ್ದೆ. ಏನಪ್ಪಾ ಅಂದ್ರೆ, ನೋಡ್ರಪ್ಪ, ರೂಲ್ಸ್ ಮೇಲೆ ರೂಲ್ಸ್ ಆಗ್ತಾ ಇದ್ದಾನೆ. ಅದ್ ಏನ್ ಖರೀದಿ ಮಾಡ್ಬೇಕು, ದೇವರಾಣೆ 15 ಮಿನಿಟ್ಸ್ ಒಳಗಡೆ ತಗೋಬೇಕು. ಏನ್ ತಗೊಂಡ್ರು 15 ಮಿನಿಟ್ಸ್ ಒಳಗಡೆ ತಗೋಬೇಕು. ಯಾಕ 15 ಇವಾಗ ನೋಡಕ್ಕೆ ಆಗಲ್ಲ, ತಗೋಬೇಕು ಅಂತೀಯ? ಇಲ್ಲ, ಇವಾಗ ಏನಪ್ಪಾ ಅಂತಂದ್ರೆ, ನಾನು ಟೈಮ್ ಮಷಿನ್ ಇದನ್ ಮಾಡ್ತೀನಿ. ಇಲ್ಲಿ ಟೈಮ್ ನ ಆಯ್ತ್ರಪ್ಪ, ನಿಮ್ ಜೊತೆ ಚಾಲೆಂಜ್ ಟೈಮ್ ಇದೆ. ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ 15 ಮಿನಿಟ್ಸ್ ನಿನ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ನೀನ್ ಏನ್ ತಗೋತೀಯೋ ತಗೋಬೇಕು. ಸರಿನಾ? 1 2 3 ಸ್ಟಾರ್ಟ್. ನಡ್ರಪ್ಪ, ಬನ್ರಿ ಹೋಗೋಣ. ಏನ್ 15 ನಿಮಿಷ ತಗೋಬೇಕು? 15 ನಿಮಿಷ ನೀನ್ ಇಷ್ಟು ನಿಧಾನವಾಗಿ ಹೋಗ್ಬಿಟ್ರೆ ಮುಗಿತ ಕತೆ ನಿಂದು. ಇಲ್ಲೇ ಸರಿ, ನೋಡೋಣ. 15 ನಿಮಿಷದಲ್ಲಿ ಏನ್ ತಗೋಬೇಕು? 15 ನಿಮಿಷದಲ್ಲಿ ತಗೊಳ್ಬೇಕು. ನೋಡೋಣ ಬನ್ರಿ, ಏನ್ ಎತ್ಕೋಬಹುದು, ಎಲ್ಲ ಪ್ರೈಸ್ಗಳು ಹಾಕ್ಬಿಟ್ಟಿರ್ತಾರಲ್ಲ, ಸೊ ಅದ್ರ ಮೇಲೆ ತಗೊಂಡ್ಬಿಡ್ತಾರೆ. ಬಟ್ ಇರ್ಲಿ, ನಡೀತದೆ. ನೀನು ಇಲ್ಲೇ ನೋಡಿ ಎಷ್ಟಾಯ್ತು ಆಲ್ರೆಡಿ. 32 ಸೆಕೆಂಡ್ಸ್ ಆಗಿದೆ. ಬಾಪ ನೋಡೋಣ ಇಲ್ಲಿ. ಇನ್ನೊಂದ್ ಏನ್ ಗೊತ್ತಾ ಫ್ರೆಂಡ್ಸ್, ಪ್ರೈಸ್ ನೋಡ್ಬಾರ್ದು ಅಂತಾನಲ್ಲ, ಆಲ್ರೆಡಿ ಫ್ರೇಮ್ ಅಲ್ಲಿ ಪ್ರೈಸ್ ಇದೆ, ಆಲ್ರೆಡಿ ಹಾಕಿರ್ತಾರೆ. ಸೊ ಬಟ್ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಒಂದ್ ಎತ್ಕೋಬೇಕು. ಮನೆಗೆ ಏನ್ ಯೂಸ್ ಆಗುತ್ತೆ ಅದನ್ನ ಎತ್ಕೋತಾ ಇದೀನಿ. ರವಾ ಇಡ್ಲಿ ತಗೊಂಡ ಮನೆಗೂ ಯೂಸ್ ಆಗ್ಬೇಕಲ್ಲ. ನಿನ್ ಲಾಸ್ಟ್ಗೆ 1,000 ಮೇಲೆ ಆಯ್ತಂದ್ರೆ ಯಾವ್ದು ಯೂಸ್ ಆಗಲ್ಲ ಮನೆಗೆ. ಅಲ್ಲ, ಅದರ ಒಂದು ಇದ್ರಲ್ಲೇ ತಗೊಳ್ಳೋಣ. ಯಾವ್ದನ್ನು ಜಾಸ್ತಿ ಬೇಡ, ಯಾವ್ದು ಕಮ್ಮಿ ಬೇಡ. 1 ನಿಮಿಷ ಆಗಿದೆ. ಆಲ್ರೆಡಿ 1 ನಿಮಿಷ, ಇನ್ನು 14 ಮಿನಿಟ್ಸ್. ಸೊ ನೋಡುವ. ಬನ್ನಿ ಫ್ರೆಂಡ್ಸ್, ಬನ್ನಿ ಬೇಗ ಬನ್ನಿ. ಸೊ ಮನೆಗೆ ಯಾರಾದ್ರೂ ಬಂದಿರ್ತಾರೆ, ಫ್ರೆಂಡ್ಸು, ಸಂಬಂಧಿಕರು, ಅವರಿಗೆ ಸುಮ್ನೆ ಟೈಮ್ ಪಾಸ್ ಒಂದು ಬಿಸ್ಕೆಟ್ ಕೊಂಡಿದೀನಿ. ಪ್ರೈಸ್ ನೋಡಿಲ್ಲ, ಪ್ರೈಸ್ ನೋಡಿದೀನಿ. ಮನೆ ಬಂದವರಿಗೆ ಬರೀ ಬಿಸ್ಕೆಟ್ ಕೊಟ್ಟು ಕಳಿಸ್ತೆ. ಸೊ ನೋಡೋದಪ್ಪ, ಏನ್ ಇಷ್ಟ ಆಗತ್ತೆ ಅದನ್ನ ತಗೊಳ್ಳೋದು.
ಇದೇನೋ ಹೊಸದಾಗ್ ಬಿಟ್ಟಿದ್ದಾರೆ, ಯಾವ್ದೋ ಏನದು? ಚಾಕ್ಲೇಟ್ಸ್ ಗೋಲ್ಡ್ ಕಾಫಿ ಅಂತ. ಹಾ ನೋಡ್ಬಿಟ್ಟಲ್ಲ ಪ್ರೈಸ್ನ. ಸೊ ಇರ್ಲಿ. ಇದು ಏನಾಗುತ್ತೆ ಗೊತ್ತಾ, ಫುಲ್ ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮೇ ಇದು. ಇರ್ಲಿ ಅಂದ್ರು, ಅದೊಂದು ರೂಲ್ಸ್ ನಾನು ಆಡ್ ಮಾಡಿದ್ದೆ, ಬಟ್ ನಂಗೆ ಗೊತ್ತಿರ್ಲಿಲ್ಲ. ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್, ನೀವು ಯಾವುದೇ ಚಾಲೆಂಜಸ್ ತಗೊಂಡ್ರು ಆಲ್ಮೋಸ್ಟ್ ಅಲ್ಲಿ ಚಾಲೆಂಜ್ ಎಕ್ಸೆಪ್ಟ್ ಆದ್ಮೇಲೆ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಟರ್ ಓಪನ್ ಆಗಿರುತ್ತೆ, ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ. ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ, ಚಾಲೆಂಜ್ ತಗೊಂಡಿದ್ದೀನಿ, ಎಕ್ಸೆಪ್ಟ್ ಮಾಡಿ ಗೆಲ್ಬೇಕಲ್ಲ. ಅದು ಫ್ರೆಂಡ್ ಮುಂದೆ ಸೋಲೋದು ಅಂದ್ರೆ ಅನ್ಯಾಯ. ಏನಿಲ್ಲ ನಮ್ಗೆ ಫ್ರೆಂಡ್ ಮುಂದೆ ಸೋತ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಬೇರೆಯವ್ರ ಮುಂದೆ ಸೋಲ್ಬಾರ್ದು. ಇದೇನಾದ್ರೂ ನಮ್ಮ ಮನೇಲಿ ತಗೊಂಡಿದ್ದು ನನ್ನ ಹೆಂಡತಿಗೆ ಏನಾದ್ರೂ ಈ ತರ ತಗೊಂಡಿದ್ದು ಗೊತ್ತಾದ್ರೆ, ಚಾಲೆಂಜ್ಗೋಸ್ಕರ 1000 ರೂಪಾಯಿ ಖರ್ಚು ಮಾಡ್ತೀಯಾ, ನನ್ ಕೇಳದಂಗ ನೀನ್ ಕೊಡಲ್ಲ ಅಂತಾಳೆ. ಏನಾಗತ್ತೆ ಗೊತ್ತಾ, ಮನೆಗೆ ಹೋದ್ಮೇಲೆ ಜೀವನ ಸರ್ವನಾಶ. ಜೀವನ ಸರ್ವನಾಶ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಆಲ್ರೆಡಿ ಸ್ನಾಕ್ಸ್. 2:30 ಮಿನಿಟ್ಸ್. ಆಲ್ರೆಡಿ ತುಂಬಾ ಟೈಮ್ಸ್ ಇದೆ, ಇನ್ನೂ 10 ಮಿನಿಟ್ಸ್ ಇದೆ ನೋಡು. ಏನ್ ನಮ್ಮ ಮನೆಯವರಿಗೆ ಸ್ವಲ್ಪ ಪ್ರಿಂಕಲ್ಸ್ ಅಂದ್ರೆ ತುಂಬಾ ಇಷ್ಟ. ಎತ್ಕೊಳ್ಳೋಣ. ರೇಟ್ ನೋಡ್ಬಿಟ್ಟ ಮತ್ತೆ? ರೇಟ್ ನೋಡಿಲ್ಲ ಗುರು, ನೀನ್ ಹಂಗ ಅನ್ಕೋಬೇಡ, ರೇಟ್ ನೋಡ್ದೆ ಅಂತ. ಅದರಲ್ಲಿ ಇದು ಹಾಕಿದ್ದಾರೆ. ಇಲ್ಲಿ ಬಿಡು, ಬೇಡ. ಇಲ್ಲಿ ಇದಿದೆ ನೋಡು, ಬಿಸ್ಕೆಟ್, ಕೇಕು. ಅವೆಲ್ಲ ಬೇಡಪ್ಪ, ಅವೆಲ್ಲ ದೇಹಕ್ಕೆ ಒಳ್ಳೇದಲ್ಲ. ಬೇಡ. ಭ್ರಮೆ. ಸೊ ಮನೆಗೂ ಯೂಸ್ ಆಗಿರ್ಬೇಕು, ನಮಗೂ ಯೂಸ್ ಆಗಿರ್ಬೇಕು ಅಂತ. ಆಲ್ರೆಡಿ 3 ಮಿನಿಟ್ಸ್ ಆಯ್ತು ಕಣ, ಏನ ತಗೋತಾ ಇದೀಯಾ? ಆಯ್ತಪ್ಪ ತಗೊಳ್ಳೋಣ, 15 ನಿಮಿಷ ಇದೆ ಟೈಮ್. ನಿನ್ ಟೈಮ್ ವೇಸ್ಟ್ ಮಾಡಿದಷ್ಟು ನನಗೆ ಒಳ್ಳೇದು ಅಲ್ವಾ? ಅದು ನಿಜ. ಬಾಣ್ಣಿ ಫ್ರೆಂಡ್ಸ್, ಇಲ್ಲಿ ಮಿಲೆಟ್ಸ್ ಇದೆ ಎಲ್ಲ ತಗೋ. ಇಲ್ಲಿ ಚಾಕೋಸ್ ನೋಡ್ತಾ ಇದೆ, ನಮ್ಮ ಮನೆಯವರಿಗೆ ಸ್ವಲ್ಪ ಚಾಕೋಸ್ ಅಂದ್ರೆ ತುಂಬಾ ಇಷ್ಟ. ಚಾಕೋ. ಕತ್ರಿ ತಗೋ, ಕತ್ರಿ. ಏನ್ ಕಟ್ ಮಾಡಕ್ಕೆ ಕತ್ರಿ ಅಪ್ಪ? ಏನಾದ್ರೂ ಕಟ್ ಮಾಡ್ಕ. ನೀನು ಅವಾಗಿಂದ ತಿರುಗ್ತಾನೆ ಅವನು, ಸುಮ್ನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತಗೊಂಡ್ಬಿಟ್ಟು. ತಗೊಳ್ಬೇಕಲ್ಲಪ್ಪ. ಏನ್ ತಗೊಳ್ಳಿಲ್ಲ ಅಂದ್ರೆ ಜಂಡು ಬಾಂಬ್ ತಗೊಳ್ಳೋಣ. ತಲೆನೋವು ಕಮ್ಮಿ, ಎಲ್ರು ಹಚ್ಕೋತಾರೆ ತಲೆನೋವು. ಏನಕ್ಕೆ ಹಚ್ಕೋತಾರೆ ಹೇಳ? ತಲೆನೋವು ಜಾಸ್ತಿ ಆಗಿದೆ ಅಂತ ಹಚ್ಕೋತಾರೆ. ಯಾಕೆ ತಲೆನೋವು? ಅದೆಲ್ಲ ಹೇಳ್ಬಾರ್ದು. ನಾ ಫ್ರೆಂಡ್ಸ್ ತಗೋಬೇಕು ಅಂತ ಬಂದೆ, ಆಲ್ರೆಡಿ ನಮ್ಮ ಮನೇಲಿ 2 ಜಂಡು ಬಾಂಬ್ ಇದೆ. ಸೊ ಬಟ್ ಏನಾದ್ರು ಹೆಲ್ಪ್ಫುಲ್ ಆಗುವಂತದ್ದು ತಗೊಳ್ಳೋಣ ಅಂತ. ಸೊ ಏನ್ ತಗೊಳ್ಳೋದು? 15 ನಿಮಿಷ ಬೇರೆ ಟೈಮ್ ಕೊಟ್ಟಿದ್ದಾನೆ. 5 ನಿಮಿಷ ಆಗಿದೆ, ಇನ್ನೂ 10 ನಿಮಿಷ ಟೈಮ್ ಇದೆ. 10 ನಿಮಿಷ ಟೈಮಲ್ಲಿ ನೀನು ಏನೇನು ತಗೊಳಕ್ಕಾಗತ್ತೋ ಅದನ್ನೆಲ್ಲ ತಗೊಂಡ್ಬಿಡು. ನೋಡು ಏನ್ ತಗೋತೀಯ ನೋಡು, ಬೇಗ. ಹಿಟ್ಟು ತಗೊಳ್ಳೋ, ಹಿಟ್ಟು ತಗೋ. ಇದು ಯೂಸ್ಫುಲ್. ಮನೇಲಿ ನಮಗ್ ಅವಾಗ ತಿಕ್ಕಿಸ್ಲಿಕ್ಕೆ ಹಚ್ಚಿರ್ತಾರ, ಗೊತ್ತಾ? ತಿಕ್ಕಿದ್ಯಾ ಗುರು ನೀನು? ತಿಕ್ಕಿದೀನಿ, ನಿಜ ಹೇಳು. ಅವಾಗ ಅಷ್ಟು ಇಲ್ಲ, ಬಟ್ ನೋಡು. ಅಲ್ಲ, ನೀನ್ ನನ್ ಜೊತೆ ಬ್ಯಾಚುಲರ್ ಆಗಿದ್ದಾಗ ಇವೆಲ್ಲ ತಿಕ್ತಿದ್ಯಾ ಗುರು? ಮಾಡ್ತಿದ್ದೆ ಗುರು. ನಿನಗ ಗೊತ್ತಿಲ್ವಾ? ಅವನು ಬ್ಯಾಚುಲರ್ ಅಲ್ಲಿ ನಾವಿಬ್ರು ಏನಂತಂದ್ರೆ ಒಂದು ರೂಮ್ ಮಾಡ್ಕೊಂಡಿದ್ವಿ. ಆ ರೂಮಲ್ಲಿ ರೂಲ್ಸ್ ಹಾಕಿ ತಿಕ್ಕಿಸ್ತಾ ಇದ್ದ. ನಾನು ಅಡಿಗೆ ಮಾಡಿದ್ರೆ ನೀನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು ಅಂತೆಲ್ಲ. ಸ್ಪೆಷಲ್ ಇದು ನಮ್ಮ ಇದು ಕಾಳುಗಳು, ಸ್ಪ್ರೌಟ್ಸ್. ಐ ವಾಂಟ್ ಸ್ಪ್ರೌಟ್ಸ್. ಮನೆಯಲ್ಲಿ ಕಾಳಿನ ಹುಡಿ ಇದು ಎಲ್ಲ ಮಾಡ್ಕೋಬಹುದು. ಸೊ ರೇಟ್ ನೋಡ್ತಾ ಇಲ್ಲ, ಮತ್ತೆ ನೀನ್ ರೇಟ್ ನೋಡಿ ತಗೊಂಡೆ ಅನ್ಬೇಡ. ನಾನು ವಿಚಾರ ಮಾಡಿ ತಗೋತಾ ಇದ್ದೀನಿ. ಅದೇ ರೇಟ್ ವಿಚಾರ ಮಾಡಿ. ಸೊ ಮನೆಗೂ ಯೂಸ್ ಆಗಿರ್ಬೇಕು, ನಮಗೂ ತಿನ್ನಂಗಾಗಿರ್ಬೇಕು. ಸೊ ನೋಡುವ ಯಾವ್ದು ಯೂಸ್ ಆಗುತ್ತೆ, ಯಾವ್ದು ಯೂಸ್ ಆಗಲ್ಲ. ಚೀಸ್ ಯಾಕೋ ಯೂಸ್ ಆಗುತ್ತೆ ನಿಂಗೆ? ಚೀಸು ತಿನ್ಬಾರ್ದಾ? ಆಲ್ರೆಡಿ 6 ಮಿನಿಟ್ಸ್ ಆಯ್ತು, ಇನ್ನ 10 ನಿಮಿಷ ಮುಗದೆ ಹೋಯ್ತು ನಂದು ಪರ್ಚೇಸ್ ಆಯ್ತಾ? ಆಲ್ಮೋಸ್ಟ್ ಆಲ್ ಪರ್ಚೇಸ್ ಆಗಿದೆ. 6 ಮಿನಿಟ್ಸ್ ಆಗಿದೆ. ಇಲ್ಲಿ ಏನಾಗತ್ತೆ ಗೊತ್ತಾ, ನಾವು ಅಲ್ಲಿ ಇಲ್ಲಿ ತಗೋಬೇಕು ಅಂತ ಏನು ಅಡ್ಡಾಡ್ತೀವಲ್ಲ, ಅಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತಲ್ಲ.
ಟೈಮ್ ಹೋಗುತ್ತೆ, ಬಟ್ ಆದ್ರೆ ನೀನ್ ಕೊಟ್ಟಿರೋ 1000 ರೂಪಾಯಿ ಏನ್ ತಗೋಬೇಕು ಅನ್ನೋದೇ 1000 ಗೊತ್ತಾಗಲ್ಲ. ರೂಪಾಯಿಗೆ 15 ನಿಮಿಷ ಆಕ್ಚುಲಿ ಸಾಕಾಗಲ್ಲ ನಿಂಗೆ. ಈಗ ದೊಡ್ಡ ಅಮೌಂಟ್ ಏನಾದ್ರು ನೀನ್ ಕೊಟ್ಟಿದ್ರೆ ಹ್ಮ್ ಏನಾದ್ರು ತಗೋಬಹುದಾಗಿತ್ತು. ನೀನ್ ಕೊಟ್ಟಿರೋದೇ ಚಿಕ್ಕ ಅಮೌಂಟ್ ಅಂದ್ರೆ ಏನ್ ಎತ್ಕೋಬೇಕು? ಏನಾಗತ್ತ ಅದ ಎತ್ಗ. ಅದೇ ನೋಡ್ತಾ ಇದೀನಿ. ಈಗ ಇಲ್ಲಿ ಬ್ರೆಡ್ ತಗೋ, ಕಿಂಡರ್ ಜಾಯ್ ತಗೋ. ಇಂದ್ರದ ಏನ್ ಚಿಕ್ಕ ಮಕ್ಳ ನಾವ್ ತಗೊಳಕ್ಕೆ? ಇವಾಗ ಏನ್ ಗೊತ್ತಾ, ಇದು 1000 ರೂಪಾಯಿ ಹತ್ರ ಅಂದ್ರೂ ಕೂಡ, ಓಯ್ 1000 ರೂಪಾಯಿ ಹತ್ರ ಅಂದ್ರೂ ಕೂಡ ಯಾವ್ದು ಹತ್ರದಲ್ಲಿರುತ್ತೋ ಅವ್ರು ವಿನ್ನು. ಇವಾಗ ಎಕ್ಸಾಂಪಲ್ಗೆ ನೀನ್ ಬರೀ 500 ಅಷ್ಟೇ ಪರ್ಚೇಸ್ ಮಾಡಿದೆ ಅನ್ಕೋ, ನಾನು 600 ಮಾಡಿದ್ರೆ ನಾನು ವಿನ್ನು. ಸರಿ, ಓಕೆ. ಹಂಗೆ. ಬಾ 90 ರೂಪಾಯಿ ಅಂತೆ. ಏನ್ ಎತ್ಕೋಬಹುದು? ನೋಡಿ ಎಷ್ಟು ದೊಡ್ಡದಾಗ ಹಾಕೋರಿ ಪ್ರೈಸ್ ನ. ಕಾಣ್ಬೇಕಲ್ಲ, ನೀನ್ ಹಾಕಿರೋ ಚಾಲೆಂಜ್ ಉಲ್ಟಾ ಹೊಡಿಬೇಕಲ್ಲ ನಾವು. ಉಲ್ಟಾ ಹೊಡಿಯತ್ತೆ ನಾನು ಹಾಕಿರೋ ಚಾಲೆಂಜ್. ಬಟ್ ಇದು ಮನೆಗೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಸೊ 79 ರೂಪಾಯಿ ಅಂತ ಹಾಕಿದ್ದಾರೆ. ಯಾಕ ಸುಮ್ನೆ ತಗೊಂಡ್ರೆ ಆಗ್ತಾ ಇರ್ಬೇಕು ಅಷ್ಟೇ, ಸುಮ್ನೆ ನೀನ್ 79 ಅಂತ ವಾಪಸ್ ಇಡಂಗಿಲ್ಲ. ಓ ಸಾರಿ. ಮತ್ತೆ ಫಸ್ಟ್ ಇದು ಕೊಡ್ಬೇಕಲ್ಲ ನೀನ್. ಏನ್ ಚಾನ್ಸ್? ಎಷ್ಟು ಚಾನ್ಸ್ ಕೊಡ್ತಾರೆ ಇರೋ 15 ನಿಮಿಷದಲ್ಲಿ? ಚಾನ್ಸ್ ಕೊಡ್ಬೇಕಪ್ಪ. ಇತ್ತು ಇದೇನೋ ಚೆನ್ನಾಗಿದೆ ನೋಡಿ. ಏನ್ ಮಾನಿಗೆ ಹೋಗ್ಬಿಟ್ಟಿದೆ ಅದು. ಅದಕ್ಕೆ 49 ರೂಪಾಯಿ. ಅದಕ್ಕೆ ನಾವು ಕ್ರೆಡಿಟ್ ಎಲ್ಲ ಯೂಸ್ ಮಾಡೋದು. ಇದು ತಗೊಳ. ನಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೇನಾ? ಇದು ಬೇಡವಾ? ಬೇಡ ಬಾ ಬಾ ಗುರು, ಏನಾದ್ರು ನೋಡೋಣ. ಛತ್ರಿ ತಗೋ. ಛತ್ರಿ ಪತ್ರಿ ಹಿಡಿಯಲ್ಲ ಗುರು ನಾವು. ಎಷ್ಟಾಯ್ತು ಗೊತ್ತಾ? ಛತ್ರಿ ಹಿಡಿಯಲ್ಲ. 8 ಮಿನಿಟ್ಸ್ ಆಗಿದೆ. 8 ಮಿನಿಟ್ಸ್ ಆಗಿದೆ. ಆಯ್ತು, ಇನ್ 2 ನಿಮಿಷ ಎಷ್ಟೊತ್ ಮಾಡ್ತೀನಿ ನಾನು? 15 ಮಿನಿಟ್ಸ್ ಕಾಣ ಟೋಟಲ್. 15 ಮಿನಿಟ್ಸ್ ಹಂಗಂದ್ರೆ ಸುಮ್ನೆ ಸುತ್ತಾಡ್ಸ್ಬೇಕಾತ್ ನೀನ್ ಆಯ್ತಾ ಇವಾಗ ತಗೊಳಲ್ವಾ? 15 ಮಿನಿಟ್ಸ್ ಒಳಗ್ ತಗೋಬೇಕು ತಾನೆ. ಯಾವ ಟೈಮ್ ಆದ್ರೂ ಏನ್ ತೊಂದ್ರೆ ಇಲ್ಲ. ಇಲ್ಲ. ಸೊ ಬನ್ನಿ ಹಾಗಾದ್ರೆ ಫ್ರೆಂಡ್ಸ್, ನಮ್ಮ ಹೆಂಡತಿ ಒಂದೆರಡು ಡೈರಿ ಇದು ಗೊತ್ತಾ? ಚಿಕ್ಕವರಿದ್ದಾಗ ABCD I ಎಲ್ಲ ಕಲಿಸ್ತಾ ಇದ್ರು. ಬರೀ ಮನೆಯಲ್ಲಿ ನಮ್ಮಮ್ಮ ಅಂತೂ ಹೊಡೆದು 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 ಈಗೂ ನೀಟಾಗಿ ಬರಲ್ಲ ನನ್ನ ಅಕ್ಷರ ಅಲ್ಲ. ಫ್ರಾಂಕ್ ಆಗಿ ಹೇಳ್ತಾ ಇದೀನಿ. ಮತ್ತೆ ಅವಾಗ ಅಷ್ಟೆಲ್ಲ ಹೊಡೆದ್ರು ಕೂಡ ಇನ್ನು ಅಕ್ಷರ ನೀಟಾಗಿ ಬರಲ್ಲ ಅಂದ್ರೆ ಏನ್ ಮಾಡ್ತೀಯ? ನಮಗೆ ವಿದ್ಯೆ ಬಲ್ಲದಿಲ್ಲ. ಆಯ್ತು ತಗೋ. ಸೊ ಎರಡು ಬುಕ್ ತಗೋಣ. ಇರ್ತಾವನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇದು ಪ್ರೈಸ್ ಏನು ಹಾಕಿಲ್ಲ. ಪ್ರೈಸ್ ಹಾಕಿಲ್ಲ. ಬಟ್ ಇದು ನಂದು ಲಾಸ್ಟ್ ಪಿಕ್ ಮಾಡೋದು. ಮುಗಿತಾ? ಲಾಸ್ಟ್ ಒನ್. ಎಸ್. ಯಾಕಂದ್ರೆ ಆಲ್ಮೋಸ್ಟ್ ನಂಗೆ ಗೊತ್ತಾಗಿದೆ ಲಿಮಿಟ್ ಕ್ರಾಸ್ ಆಗಿದೆ ಅಂತ. ಸಾಧ್ಯನೇ ಇಲ್ಲ. 1000 ರೂಪಾಯಿ ಮೇಲಾಗಿದ್ರೆ ಕ್ಯಾನ್ಸಲ್ ಆಗುತ್ತಲ್ಲ. ಕ್ಯಾನ್ಸಲ್ ಇಲ್ಲ. ಇವಾಗ ನಿನ್ಗಿಂತ ಸ್ವಲ್ಪ ನಂದು ಜಾಸ್ತಿ ಆಗಿದ್ರು ಕ್ಯಾನ್ಸಲ್ ಆಗುತ್ತೆ. ಸರಿ, ನೋಡೋಣ. ಇದು ಲಾಸ್ಟ್ ಪಿಕ್ ಮುಗೀತು ನನ್ನ ಚಾಲೆಂಜ್. ಆಯ್ತಾ? ಬನ್ನಿ ಫ್ರೆಂಡ್ಸ್, ನಿಮ್ ಚಾಲೆಂಜ್ ಮುಗಿಸೋಣ. ಇವಾಗ ನೋಡಿ 9 ಮಿನಿಟ್ಸ್, ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. ಇವರು ನಂದು ಇಷ್ಟೇ ಆಯ್ತು ಅಂತ ಇದ್ದಾರೆ. ಮುಗೀತು. ಕೌಂಟ್ ಮಾಡೋಣ. ಸೊ ಇವಾಗ ಕೌಂಟ್ ಮಾಡೋಣ ಎಷ್ಟಾಗತ್ತೆ ಅಂತ. ಆಯ್ತು, ಅದು ಪ್ರೈಸ್ ಹೇಳಿ ನೋಡೋಣ. ಪ್ರೈಸ್ ಹೇಳ್ತೀನಿ ನೋಡಪ್ಪ. ಇರು ಒಂದು ನಿಮಿಷ. ಪ್ರೈಸ್ ಹಾಕೋನೇನಲ್ಲಿ? ಎಲ್ಲಿ? ಇಲ್ಲೆಲ್ಲಾದ್ರೂ ಹಾಕಿರ್ತಾರೆ. ಅದ್ರ ಮೇಲೆ ಇಲ್ವಾ? ಇದ್ರ ಮೇಲಿಲ್ಲ. ಇರುತ್ತೆ ನೋಡು. 199 ಅಂತ ಹಾಕಿದ್ದಾರೆ. ಇವಾಗ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಒಂದು ತಗೊಂಡಿರೋದು 199. ಸೊ ಆಮೇಲೆ ಇದು ಚಾಕೋ ಫಿಲ್ಸ್ ಅಂತ ಏನೋ. ಸೊ 200 ರುಪೀಸ್. ಆಮೇಲೆ ಇದು ಬಂದು 24 ರುಪೀಸ್. ಆಮೇಲೆ ಇದು 24 ರುಪೀಸ್. ಸೊ ಇದು ಬಂದು ಇದು ಕಾಂಬೋ ಆಫರು 148 ರುಪೀಸ್. 48. ಆಮೇಲೆ ಇದು ಗುಡ್ಡೆ ಬಿಸ್ಕೆಟ್ ಒಂದು ಇಲ್ಲಿ ಎಲ್ಲ ಇರುತ್ತೆ 130 ರುಪೀಸ್. ಆಮೇಲೆ ಚೀಸ್ ಬಂದು 82 ರುಪೀಸು. ಆಮೇಲೆ ರವಾ ಮಿಕ್ಸ್ ಇಡ್ಲಿದು ಇದು ಬಂದು 258 ರುಪೀಸ್. ಹೌದಾ? ಎಷ್ಟಾಯ್ತು ನೋಡೋಣ. ಹಾಕು. ಏನಂದ್ರೆ 1000 ರೂಪಾಯಿ ಮೇಲೆ ಹೇಳ್ದೆ. 1000 ಬೇಡ, ಜಾಸ್ತಿ ಸುತ್ತಾಡ್ಸ್ಬೇಡ ಅಂದೆ. 1000 ಮೇಲೆ ಕ್ರಾಸ್ ಆಗಿದೆ. ಸೊ ಇವರು ಇವಾಗ ಚಾಲೆಂಜ್ ಅಲ್ಲಿ ಸೋತಿದೀವಿ. ಇವಾಗ ಇದನ್ನ ಎಲ್ಲ ಕ್ಯಾನ್ಸಲ್. ಬಟ್ ನೋಡೋಣ, ಇವಾಗ ಅಕಸ್ಮಾತ್ ಏನಾದ್ರು ನಾನು ತಗೊಳ್ಳೋದು 1000 ರೂಪಾಯಿ ಮೇಲೆ ಲಿಮಿಟ್ ಕ್ರಾಸ್ ಆದ್ರೆ
ಇಬ್ರು ಆಟದಲ್ಲಿ ಸೋತಂಗೆ. ಸೋತಂಗೆ, Challenge ಬಟ್ ನ- ಅವ್ರವ್ರ ಸಾಮಾನ್ ತಗೊಂಡು ಅವ್ರವ್ರ ದುಡ್ಡು ಕೊಟ್ಟು ಹೋಗ್ಬೇಕಷ್ಟೇ. ಇಲ್ಲ ಇಲ್ಲ, ನಾನು ಇವಾಗ 1000 ರೂಪಾಯಿ ಮೇಲೆ ಆಗಿದೆಯಲ್ಲ, ಹ್ಮ್. ಇವಾಗ ಅಕಸ್ಮಾತ್ ನಂದು 1000 ಮೇಲೆ ದಾಟಿತು ಅನ್ಕೋ, ಹ್ಮ್ 1000ಕ್ಕೆ ಯಾವ್ದು ಹತ್ರ ಇದೆಯೋ ಅದನ್ನ ಕನ್ಸಿಡರ್ ಮಾಡಿ. ಇವಾಗ Price. ನಿಂದು ಇಲ್ಲಿ ನೋಡು 1065 ಆಗಿದೆ ತಾನೆ, ಹ್ಮ್. ನಂದು 1065 ಒಳಗಡೆನೆ ಆಗ್ಬೇಕು. ಆದ್ರೆ ನೀನ್ ಗೆದ್ದಂಗೆ. ಆಯ್ತಾ? ಹ್ಮ್ ಇಲ್ಲ ಅಂದ್ರೆ ನೀನ್ ಗೆದ್ದಂಗೆ. ಸರಿ, ಓಕೆ, ಬನ್ನಿ. ಇದಿಷ್ಟು ನೋಡಿ ಫ್ರೆಂಡ್ಸ್, ಇದಿಷ್ಟು ನನ್ನ ಐಟಮ್ಸ್ ನೋಡ್ಬಿಡಿ ಎಲ್ಲ, ಆಯ್ತಾ? ವಿಡಿಯೋದಲ್ಲೆಲ್ಲ ಇದೆ. ಸೊ ಈ ಕಡೆ ಇಲ್ಲಿ ನೋಡಿ, ಅಡ್ಡ ಗೋಡೆ ಇಟ್ಬಿಟ್ಟಿದ್ದೀನಿ, ಈ ಕಡೆ ಎಲ್ಲ ಅವಂದು ಇನ್ಮೇಲೆ ನೋಡೋಣ ಬನ್ನಿ. ಇವಾಗ ವಿಧ್ವನಿ ಯೂಟ್ಯೂಬ್ ಚಾನಲ್ ಅವ್ರದ್ದು ಚಾಲೆಂಜು ನೋಡ್ರಿ. ವಿಧ್ವನಿ ಯೂಟ್ಯೂಬ್ ಚಾನಲ್ಸ್ ಶುರು ಮಾಡ್ಲಾ ಟೈಮಿಂಗ್ಸು? ಹಾ, ಸರಿ, 1 2 3 ಸ್ಟಾರ್ಟ್. ಬಾ, ಆ ಕಡೆಯಿಂದ ಬಾ. ನೋಡೋಣ ಬಾ, ಏನ್ ತಗೊಳ್ತೀಯ? ನಂದು ನಿನ್ಗಿಂತ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಇಲ್ಲ ತಗೋ, ನಿಂಗೆ ಏನ್ ಬೇಕು ತಗೋ. ಸೊ ಬಟ್ ನಾ ಇದ್ರಲ್ಲಿ ಹೆಲ್ಪ್ ಮಾಡಲ್ಲ. ನಿನ್ ಹೆಲ್ಪ್ ಯಾವನೋ ಕೇಳೋನ್ನಿ. ಇಲ್ಲ, ಹೆಲ್ಪ್ ಮಾಡ್ತೀನಿ ಬೇರೆ ವಿಚಾರಕ್ಕೆ, ಇದಕ್ಕೆಲ್ಲ ಮಾಡಲ್ಲ, ಯಾಕಂದ್ರೆ ಚಾಲೆಂಜ್ ಅಲ್ಲ. ಹೌದಾ? ಹ್ಮ್ ನನಗೆ ಏನ್ ತಗೋಬೇಕಂತಾನೆ ಗೊತ್ತಾಗ್ತಾ ತಗೋ, ಏನಾದ್ರು ಇಲ್ಲ, ತಲೆ ಓಡ್ತಾ ಇಲ್ಲ ಇಲ್ಲಿ. ನೋಡ ಇರೋ, ಚಾಕ್ಲೇಟ್ಸ್ ಎಲ್ಲ ತಿನ್ಬಾರ್ದು ಕಣೋ, ದೇಹಕ್ಕೆ ಒಳ್ಳೇದಲ್ಲ. ಓ ಭ್ರಮೆ. ಇವನು ಯಾವನ 8 ರೂಪಾಯಿ ಅಂತ ಹಾಕೋನೆ. 8 ರೂಪಾಯಿ ಆಫರ್ ಅಪ್ಪ. ಹೌದಾ? ಹಾ, ನೀನ್ ರೇಟ್ ನೋಡ್ಬಾರ್ದು ಅಂದ್ರೆ ರೇಟ್ ಅಲ್ಲ, ನೋಡ್ತಿಲ್ಲ. 8 ಅದು ಎದ್ ಕಾಣಿಸ್ತು, ನಾನೇನ್ ಮಾಡ್ಲಿ? ಸೊ ನೋಡು, ಹಾಗಾದ್ರೆ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ತಿರುಗ್ತಾನೆ ಇದ್ದಾನೆ. G4 Genius. ಸೊ ನನ್ ಕಾಪಿ ಮಾಡ್ತಿದ್ಯಾ ಅಂತ ನೀನು? ಇಲ್ಲ ಕಣ, ಪಾರ್ಲೇಜಿ ನಮ್ಮ ಒಳಗೆ ಇಷ್ಟ ಅದು ಪಾರ್ಲೇಜಿ. ಯಾರು ನಿಮ್ಮವಳಿಗ? ಹ್ಞೂ, ಚಾಕ್ಲೇಟ್ಸ್ ಎಲ್ಲ ಬೇಡ, ಒಳ್ಳೇದಲ್ಲ ದೇಹಕ್ಕೆ. ನನಗ್ ಒಳ್ಳೇದು. ತಗೋ, ನಾನು ಏನು ಮಾತಾಡಲ್ಲಪ್ಪ, ತಗೋ ನೀನೆ. ಬಾ ನೋಡೋಣ ಬಾ. ಇಲ್ಲಿ ಡೈರಿ ಮಿಲ್ಕ್ ಈ ತರ ಯಾವತ್ತಾದ್ರೂ ಟೆನ್ಷನ್ ಅಲ್ಲಿ ಶಾಪಿಂಗ್ ಮಾಡಿದ್ಯಾ? ನಾನು ಶಾಪಿಂಗ್ ಮಾಡಿದ್ದೆ ಕಡಿಮೆ. ನೋಡಪ್ಪ, ಸುಖವಾದ ಜೀವನ ವ್ಯಕ್ತಿದು. ಆಲ್ರೆಡಿ 1.5 ನಿಮಿಷ ಅಪ್ಪ. ಬಿಸ್ಕೆಟ್ ತಿಂತೀಯಾ? ನೀನ್ ತಿನ್ನಪ್ಪ. ಬಿಸ್ಕೆಟ್ ಅಲ್ಲಿ ಬ್ರೋ ಇದು 2 ತಗೋ 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 ತಗೋ. ನೋಡಿ ಫ್ಯಾನ್ಸಿ. ಇದು ಯಾವ ರೀತಿ ಚಾಲೆಂಜಸ್ ಆಗಿದೆ ಅಂದ್ರೆ, ನಮ್ ಪರ್ಸನ್ನ ನಾವೇ ಖಾಲಿ ಮಾಡ್ಕೊಳ್ಳೋದು ಹೆಂಗೆ? ಅದ್ರಲ್ಲಿ ಬೇರೆ ಮಂತ್ ಎಂಡ್ ಇದೆ ಗುರು, ನೀನ್ ಈ ಟೈಮಲ್ಲೆಲ್ಲ ಚಾಲೆಂಜಿಂಗ್ ಮಾಡಿದ್ರೆ ಹೆಂಗೆ? ಚಾಲೆಂಜ್ ಅಂತ ಯಾಕಂತ ಹೇಳು? ಸೊ ಬಟ್ ಆಯ್ತು, ಚಾಲೆಂಜಿಂಗ್ ತಗೋಣ. ಏನ್ ಚಾಲೆಂಜ್ ಮಾಡ್ತಾನೆ ನೋಡೋಣ ಗುರು. ಆಲ್ರೆಡಿ 2 ನಿಮಿಷ ಆಗಿದೆ. ಇವಾಗ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ, ಏನ್ ಕತೆ? ಇಲ್ಲಪ್ಪ, ಸ್ಟಾರ್ಟ್ ಏನ್ ಮಾಡಿದ್ದಿಲ್ಲ. ಕಿಂಡರ್ ಜಾಯ್ ಇದೇ ನಿಂಗಿದೆ. ಕಿಂಡರ್ ಜಾಯ್ ಒಂದ್ಸತಿ ಸ್ಕ್ಯಾಮ್ ಆಗಿತ್ತು ಗೊತ್ತಾ ನಿಂಗೆ? ಹೌದಾ? ಏನಂತ? ಏನೋ ಚೆನ್ನಾಗಿಲ್ಲ, ತಿನ್ಬಾರ್ದು, ಕ್ಯಾನ್ಸರ್ ಗಿನ್ಸರ್ ಅಂತ. ನಾನು ತೊಗೊಳೋದನ್ನೆಲ್ಲ ಇವ್ನು ಏನೋ ಸ್ಕ್ಯಾಮ್ ಆಗಿತ್ತು, ಏನೋ ಆಗಿತ್ತು ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ನಾನು ತಗೊಳ್ಳದೆ ಇರೋಂಗ್ ಮಾಡ್ತಾವನೆ. ಫುಲ್ ಫ್ರೇಮಲ್ಲೆಲ್ಲ ಬಿಸ್ಕೆಟ್ ಇದೆ ಇಲ್ಲಿ. ಬಿಸ್ಕೆಟ್ ಬ್ರೋ, ಇದು ಒಂದು ಬ್ರೋ ಓರಿಯೋ ಮಿಲ್ಕ್ ಶೇಕ್ ಏನೋ ಒಂದು ಮಾಡ್ಕೊಳ್ಳಿ ಪಾಪ ನಮ್ಮ ಮನೆಯಲ್ಲಿ. ಇಲ್ಲಿ ಸ್ವೀಟ್ ಇದೆ ನೋಡು, ತಗೋ. ಇದರಲ್ಲಿ ಪ್ರೈಸ್ ಅಂತೂ ಹಾಕಿರಲ್ಲ, ಸುಮ್ಮನೆ ಕಾಜು ಕಟ್ಲಿ ಇದೆ. ಆಯ್ತಾ? ಓಕೆ ತಗೋ. ನಂದೇನೋ ಗುರು ಇಲ್ಲಿ ನೋಡಿ, ಬೈ 1 get 1 ಇದೆ. ನೋಡೋಣ ಬಿಡ, ಆಮೇಲೆ ಇದ್ರೆ ಬೈ 1 get 1 2 ಎತ್ಕೋಬೇಕು ನೀನ್ ಹಾಗಾದ್ರೆ. ಮತ್ತೆ ಒಂದೇ ಇಲ್ಲ ಬೇರೆ ಯಾವ್ದಾದ್ರು ಎತ್ಕೋಬಹುದು. ಒಂದೇ ಬಾಕ್ಸ್ ಪ್ರೈಸ್, ಮತ್ತೆ 2 ಬಾಕ್ಸ್ ಹಾಕಿಯ ನೀನು? ಇಲ್ಲ ಅದ್ ಹೆಂಗೆ ಆಗುತ್ತೆ? ಮತ್ತೆ ಅಲ್ಲ, ನೀನ್ ಒಂದೇ ಬೇರೆದೇ ಎತ್ಕೋಬಹುದು, ಕಾಜು ಕಟ್ಲಿನ ಯಾಕೆ ಹಾಕ್ಕೋತೀಯ? ಸೊ ಹೆಲ್ಪ್ ಮಾಡಿದ್ನಲ್ಲ, ಮತ್ತೆ ಫ್ರೆಂಡ್ಸ್ ಬೇಡ, ಇರ್ಲಿ. ಫ್ರೆಂಡ್ಶಿಪ್ ಅದು ಏನು ಮಾಡಕ್ಕಾಗಲ್ಲ. ಬೇರೆ ಇದಾ? ಕಲರ್ ಅಷ್ಟೇ ಚೇಂಜ್ ಗುರು. ಹೌದಾ? ಬೇರೆ ಅಂತ ಯಾವುದು? ಇಲ್ಲಿ ಏನೇ ತಗೊಂಡ್ರು ಒಂದಕ್ಕೆ 2? 3.5 ನಿಮಿಷ ಆಗ್ಲಿ ನೋಡ, ನಿಮಿಷದಲ್ಲೂ ಚಾಲೆಂಜ್ ಹಾಕ್ತೀನಿ ನಾನು ಇವಾಗ. ಅಯ್ಯೋ, ನಾನ್ ಮಾಡಿರೋ ಟೈಮ್ಸ್ಗಿನ್ನ ನೀನು ಕಮ್ಮಿ ಮಾಡಿದ್ರೆ, ಸೊ ಅಲ್ಲೂ ನೀನ್ ವಿನ್ ಆಗ್ತೀಯ. ಅಮೌಂಟ್ ಜಾಸ್ತಿ ಆದ್ರೂ ಏನಿಲ್ಲ. ಟೈಮ್ ಯಾರು ಹೇಳಿದಾರೆ ನಿಂಗೆ? ಟೈಮ್ ಹೇಳಿಲ್ಲ, ಬಟ್ ಆದ್ರೆ ನನ್ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ. ಹಂಗ? ಆಯ್ತು ಬಾ ನೋಡೋಣ ಬಾ. ಬರೀ ತಿನ್ನೋದೇ ತಗೊಂಡಿದ್ದಿ ಇವಾಗ ಇಷ್ಟು ಇಲ್ಲಿವರೆಗೂ. ಫುಲ್ ಫೋಟೋ ಶೂಟ್, ವಿಡಿಯೋ ಶೂಟ್ ಆದಂಗ ಆಗ್ತಾ ಇದೆ. ಹೌದಾ? ಎನರ್ಜಿ ಡ್ರಿಂಕ್ಸ್ ಬೇಕು. ಎನರ್ಜಿ ಡ್ರಿಂಕ್ ಬೇಕಲ್ಲ ಇವಾಗ ಸ್ವಲ್ಪ. ಸುತ್ತಾಡಿದೀಯಾ?
ಆ ತರ ಅದು ಇದು ಬರ್ತೈತಲ್ಲ, ಮಿಲ್ಕ್ ಶೇಕ್ ತರ ಬರ್ತೈತಲ್ಲ, ಅದು ಇಲ್ಲ ಅನ್ಸುತ್ತೆ. ನಾನು ಯಾವ್ದು ನೋಡಿಲ್ಲಪ್ಪ, ಯಾವ್ದು ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್ ಏನ್ ತಗೋಬೇಕು ಏನು ಗೊತ್ತಾಗ್ತಾ ಇಲ್ಲ. ಟೈಮಿಂಗ್ಸ್ ಎಷ್ಟಾಗಿದೆ ಗೊತ್ತಾ? ಎಷ್ಟಾಗಿದೆ? ನಾನ್ ಹೇಳಲ್ಲ, ತಗೋತಾ ಇರು. ಏನ್ 4 ನಿಮಿಷನ ಆಗಿರ್ಬೇಕು, 5 ನಿಮಿಷನ ಏನ? ತಗೊಳಪ್ಪ ನೀನು. ಟೈಮಿಂಗ್ಸ್ ಜಾಸ್ತಿ ಇಟ್ಬಿಟ್ವಾ? ಹೌದು, ಕಮ್ಮಿ ಇಡಬೇಕಿತ್ತು, ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಮೈಂಡ್ಗೆ. ಟೈಮಿಂಗ್ ಜಾಸ್ತಿ ಇಟ್ಟಿದೀವಿ. ನೋಡೋಣ, ಪೀಡಿಯಾ ಶೂರ್ ತಗೊಳ್ಳೋ ಹೈಟ್ ಆಗ್ತೀಯಾ? ನಾನ್ ತಗೊಳ್ಬಾರ್ದು, ನನ್ನ ಮಗಳಿಗೆ ಕೊಡ್ಬೇಕು. ಪೀಡಿಯಾ ಶೂರ್ ತಗೊಂಡ್ರೆ ಬೇಡಪ್ಪ, ನಮ್ದೇ ಹೆಲ್ತ್ ಮಿಕ್ಸ್ ಪೌಡರ್ ಇದೆಯಲ್ಲ. ಸೊ ಹೆಲ್ತ್ ಮಿಕ್ಸ್ ಪೌಡರ್ ಇದೆ ಇವ್ರದ್ದು, ಡ್ರೈ ಫ್ರೂಟ್ಸ್ ಹೆಲ್ತ್ ಮಿಕ್ಸ್ ಪೌಡರ್. ಸೊ ಅದನ್ನ ನೀನ್ ತಗೊಂಡಿದ್ಯಲ್ಲ, ನೀನ್ ಹೆಂಡತಿ ಕುಡಿಸಿದ್ಯಲ್ಲ, ಏನ್ ಅನ್ಸಿದೆ? ಚೆನ್ನಾಗಿದೆ 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 ಅಂತ, ಅಥವಾ ಸೊ ಹೆಲ್ದಿ ಇದೆಯಾ? ಅಲ್ಲ, ಹೆಲ್ದಿ, ನೀವು ಹೆಲ್ದಿ ತರದ್ದೇ ಹಾಕ್ಬಿಟ್ಟು ಕೊಟ್ಟಿರೋದಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ಗಳು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿದೆ. ಬಟ್ ಆದ್ರೆ ಏನಾದ್ರೂ ಹಾಲಲ್ಲಿ ಹಾಕಿದಾಗ ಕಲರ್ ಖಂಡಿತ ನಿಂಗೆ ಇಲ್ಲ 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 ಏನಿಲ್ಲ, ಚೆನ್ನಾಗಿದೆ. ಸೊ ಕೇಸರ್ ಆಮೇಲೆ ಬಾಯಲ್ಲೂ ಎಲ್ಲ ಗೋಡಂಬಿ ಅದೆಲ್ಲ ಬಾಯಿಗೆ ಸಿಗುತ್ತೆ, ಚೆನ್ನಾಗ್ ಅನ್ಸುತ್ತೆ. ಥ್ಯಾಂಕ್ಸ್ ಅಪ್ಪ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ದು ಪ್ರಾಡಕ್ಟ್ ನೀನು ಪ್ರಮೋಷನ್ ಆಗ್ತಾ ಇದೆ. ನನ್ನ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಒಂದೇನೋ ಒಂದು ಪ್ರಮೋಷನ್ ಆದಂಗಾಯ್ತು. ಸೊ ಬಟ್ ಫ್ರೆಂಡ್ಸ್, ಇಂದು ಆಲ್ರೆಡಿ 5:15 ನಿಮಿಷ ಆಗಿದೆ. ಇದೊಂದು ಕಣ, ಜಾಮೂನ್ ಬೈ 1 get 1. ಹೌದು, ಜಾಮೂನ್ ತಗೋ. ಜಾಮೂನ್ ತಿಂತೀಯ? ಜಾಮೂನ್ ತಿನ್ಬೇಕು ಲೈಫಲ್ಲಿ. ಸುಮ್ನೆ ಸುತ್ತಾಡ್ತಿದೀಯ ಗುರು. ಅಷ್ಟು ತಗೊಂಡಿದ್ದೀನಿ ಅಲ್ವೇನ, ಅದು ಇನ್ನೇನ್ ತಗೋತಾರ ನಿಂಗೆ? ಇವಾಗ ಇನ್ನೊಂದೇನಂದ್ರೆ, ಚಾಲೆಂಜು ತಗೊಳ್ಳೋದಕ್ಕೂ ಚಾಲೆಂಜ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನಂತೀಯ? ಹೌದು, ನಿಜ. ಚಾಲೆಂಜ್ನ ಆರಾಮಾಗಿ ಹಾಕ್ಬಿಡ್ಬೋದು, ಬಟ್ ಅದನ್ನ ನಾವು ಮಾಡಬೇಕಾದ್ರೆ ಗೊತ್ತಾಗತ್ತೆ ನಮ್ಗೆ. ಚಾಲೆಂಜ್ ಬಗ್ಗೆ ಏನ್ ಹೇಳ್ತೀವಿ? ಚಾಲೆಂಜ್ ಏನು ಮಾಡೋಣ ಬನ್ನಿ. ಆಲ್ರೆಡಿ 6:15 ನಿಮಿಷ ಆಗಿದೆ. ಸೊ ಇನ್ನು ಇದೊಂದು ಕಂಪ್ಲೀಟ್ ರೀಡಿಂಗ್ ಮಾಡಿ ತಗೋತಾ ಇದೆ. ಇದೊಂದು ಮ್ಯಾಗಿ. ಸೊ ಸುಮ್ಮನೆ ಅವಾಗ ಮಾಡ್ಕೊಂಡು ತಿನ್ನಕ್ಕಾಗತ್ತೆ. ಹೌದು, ಅದೊಂದು ಇರ್ಲಿ. ಅದೊಂಥರ ಫಾಸ್ಟ್ ಫುಡ್. ಏನಂತಾರ ಅದಕ್ಕೆ? ಫಾಸ್ಟ್ ಫುಡ್. ಫಾಸ್ಟ್ ಫುಡ್ ಜಾಸ್ತಿ ತಿನ್ಬಾರ್ದು. ಫಾಸ್ಟ್ ಫುಡ್ ಇಲ್ಲ, ಜಾಸ್ತಿ ತಿನ್ನಲ್ಲ ಬಿಡು. ನಾನು ಬರೀ ತಿನ್ನೋದನ್ನೇ ತಗೋತಾ ಇದ್ದೀನಿ, ಯಾಕಂದ್ರೆ ಅವ್ರವ್ರ ಇಷ್ಟ. ನಮ್ಮ ವೈಫ್ ಅವ್ರಿಗೆ ಸ್ವಲ್ಪ ತಿನ್ನೋದು ಜಾಸ್ತಿ ಇಷ್ಟ, ಅದಕ್ಕೆ ತಿನ್ನೋದು ತಗೋತಾ ಇದ್ದೀನಿ. ಯಾವ ಚಾಲೆಂಜ್ ನಿಂಗೋಸ್ಕರ ಮಾಡ್ತಾ ಇಲ್ಲ ಗುರು ನೀನು? ಇಲ್ಲ, ನಿಜ ಇಲ್ಲ. ಸೊ ಇಷ್ಟೆಲ್ಲ ಇದೆ, ಇಷ್ಟು ಆಪ್ಷನ್ಸ್ ಅಲ್ಲಿ ಯಾವ್ದು ಇಷ್ಟ ಆಗ್ತಾ ಇಲ್ಲ ನಿಂಗೆ? ಅಲ್ಲ, ಆಪ್ಷನ್ಸ್ ಜಾಸ್ತಿ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾವ್ದು ತಗೋಬೇಕು ಅಂತ. ತಗೋ, ಯಾವ್ದೋ ಒಂದು ತಗೋ. ಇದು ಯಾವ್ದೋ ಬಾಣದ ಚಿಪ್ಸ್ ಅಂತೆ ನೋಡಿದ್ರು. ಬಾಣದ ಚಿಪ್ಸ್. ನೀವು ಜಾಸ್ತಿ ಏನು ಗೊತ್ತಾ, ಜಾಸ್ತಿ ನೀವು ಯಾವ್ದು ಈ ತರ ಜಂಕ್ ಫುಡ್ ತಿನ್ನಕ್ ಹೋಗ್ಬೇಡಿ. ಹಂಗಂದ್ಬಿಟ್ಟು ನಾನ್ ತಗೋತಾ ಇದ್ದೀನಂತ. ಆಲ್ರೆಡಿ 7:15 ನಿಮಿಷ ಆಗಿದೆ. ಹಂಗಂತ ಎಸ್, ನಾನ್ ತಗೋತಾ ಇದ್ದೀನಿ. ಚಾಲೆಂಜ್ ಮುಗಿಸ್ತೀಯಾ? ಇನ್ನ ಒಂದು ಐಟಮ್ ಬಿತ್ತು ಗುರು, ಹಿಂದೆ ನೋಡಿ ಗುರು. ಇವಾಗ ಒಂದು ಹಳೇದ್ ನೆನ್ಪು ಮಾಡ್ಲಾ ನಿಂಗೆ? ಹಳೇದು, ಇದು ಚಿಕ್ಕವರಿದ್ದಾಗ ತುಂಬಾ ತಿಂತಾ ಇದ್ವಿ. ಇದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಬರ್ತಾ ಇತ್ತು. ಇದು ಟಿಕ್ಕಿ ನಿಕ್ಕಿ. ಸೊ ಇದು ತುಂಬಾ ಇಷ್ಟ. ಇದು ಒಂದ್ 2 ಎತ್ಕೊಳ್ಳಿ, ತಗೋಣ. ಓಕೆ, ನಾನು ಇಲ್ಲಿಗೆ ಮುಗಿಸ್ತೀನಿ. ನೋಡು. ಸಾಕು. 1000 ರೂಪಾಯಿ ಒಳಗಾಗಿದ್ರೆ ಏನ್ ಗೊತ್ತಾ, 1000 ರೂಪಾಯಿ ಒಳಗಾಗಿದ್ರೆ ನೋವಿನ್. ಏನ್ ನೋವಿನ್? 1000 ರೂಪಾಯಿ ಮೇಲೆ 1160 ರೂಪಾಯಿ ಒಳಗಡೆ, 1060 ರೂಪಾಯಿ ಒಳಗಡೆ, 1000 ರೂಪಾಯಿ ಮೇಲೆ 60 ರೂಪಾಯಿ ಒಳಗಡೆ ಆಗಿರ್ಬೇಕು ಅಂದ್ರೆ ಮಾತ್ರ ವಿನ್. 1000 ರೂಪಾಯಿ ಒಳಗಿದ್ರು ವಿನ್ನೇ ಇಲ್ಲ. ಆಲ್ರೆಡಿ ನಂದು ಕ್ರಾಸ್ ಆಗಿದೆ 1000 ರೂಪೀಸ್ ಕ್ರಾಸ್ ಆಗಿದೆ. ಬಟ್ ರೂಲ್ಸ್ ಇರೋದು, ಮೇನ್ ರೂಲ್ಸ್ 1000 ಒಳಗೆ ಆಗ್ಬೇಕಂತಿತ್ತಲ್ಲ. ಸರಿ, ಚೆಕ್ ಮಾಡಿ. ಏನ್ ಗೊತ್ತಾ ನೋಡಿ ಫ್ರೆಂಡ್ಸ್, 8:08 ನಿಮಿಷ ಸ್ಟಾಪ್ ಮಾಡ್ತೀನಿ. ಸೊ ಕೌಂಟ್ ಹಾಕೋಣ ಎಷ್ಟಾಗಿದೆ ಅಂತ. ಇವಾಗ ಚಾಲೆಂಜ್ ಅವರು ಮುಗಿಸಿದ್ದಾರೆ. ಸೊ ನಾ ಆಗಲೇ ತೋರಿಸಿದ್ದೆ, ಈ ಪುಸ್ತಕದಿಂದ ಈ ಕಡೆ ನನ್ನ ಭಾಗ, ಈ ಕಡೆದೆಲ್ಲ ಇವನ್ ಭಾಗ. ಕೌಂಟ್ ಮಾಡೋಣ. ಇದು 2, ಇದು 2. 60 ರೂಪಾಯಿ, 60 ರೂಪಾಯಿ. ಹೌದಾ? 120. ಆಮೇಲೆ 135. ಆಮೇಲೆ 60. ಆಮೇಲೆ 340. ಹೋಯ್ತು, ಗೊತ್ತಾಯ್ತು ನನಗೆ. ಆಮೇಲೆ ಹೋಯ್ತು. ಆಮೇಲೆ ಬಂದು
87 rupees. ಎರಡಾ? ಹೌದು, ಅಲ್ಲ 87 ಒಂದು. ಆಮೇಲೆ ಇದು ಬಂದು 40 40 80. ಆಮೇಲೆ ಇದು 80 ಏನೋ ಇರ್ಬೇಕು. 80. ಆಮೇಲೆ ಇದು ಬಂದು 90. ಅದಾದ್ಮೇಲೆ ಇದು ಒಂದು ಲಾಸ್ಟ್ ಫೈನಲ್ ಪ್ರೈಸ್ 100 rupees. ಆಬಾ ಕೌಂಟ್ ಮಾಡಿ. ಅಯ್ಯ ಆಲ್ಮೋಸ್ಟ್ ಆಲ್ ಗೈಸ್, ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ನಿಮ್ದು 112 ಅಂದ್ರೆ 1000. ಗೊತ್ತಿತ್ತು ಗುರು, ನೀನ್ ಕರ್ಕೊಂಡ್ ಬಂದಾಗೆ ಗೊತ್ತಿತ್ತು ಏನೋ ಒಂದು ಸ್ಕ್ಯಾಮ್ ಆಗತ್ತೆ. ಸೊ ಬಟ್ ಇದೊಂದು ಏನಾಗತ್ತೆ ಅಂದ್ರೆ ಇವೆಲ್ಲ ತಗೊಂಡಿದೀವಲ್ಲ, ಮನೆಗೆ ಹೋದ್ಮೇಲೆ ಪೊಸಿಷನ್ ಹೆಂಗಿರುತ್ತೆ ಗೊತ್ತಾ? 1000 ರೂಪಾಯಿ ಆಲ್ಮೋಸ್ಟ್. ಜಿಂಗಲಕ ಬರ್ರ 2000 ಆಲ್ಮೋಸ್ಟ್ ಅಲ್ವಾ? 2000 ಎಲ್ಲ ಗೊತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಇವಾಗ ನೀನ್ ವಿನ್ ಆದಂಗ ಆಯ್ತು. ಇವಾಗ ನನ್ನ ಐಟಮ್ಸ್ ಖಾಲಿ ಮಾಡಿದ್ರೆ ಹೊಡಿಯಲ್ವಾ ಇವರು? ಯಾಕೆ ಹೊಡಿತಾರೆ? ಹೊಳ್ಳಿ ಇಟ್ಟೋಗೋದು ಅದ ಜಾಗದಲ್ಲಿ ಅಷ್ಟೇ. ಇಲ್ಲ, ಅಲ್ಲಿ ಎಷ್ಟೋ ಅವಾಗಲೇ ನೋಡಿದೆ, ಅಲ್ಲಿ ಎಷ್ಟೋ ಬ್ಯಾಸ್ಕೆಟ್ ಗಳನ್ನ ಹಂಗೆ ಇಟ್ಟೋಗಿದ್ದಾರೆ. ಸರಿ, ಓಕೆ, ತಗೊಳ್ವಾ. ಇವಾಗ ಏನ್ ಮಾಡ್ಬೇಕಂದ್ರೆ ನನ್ನ ಐಟಮ್ಸ್ ನ ಮಾತ್ರ ಎತ್ತಿ ಒಂದು ಈ ತರ ಇದರಲ್ಲಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸರಿ, ಆಯ್ತು, ಮಾಡೋಣ. ಇಲ್ಲೊಂದು ಸ್ಕ್ಯಾಮ್ ಮಾಡೋಣ, ಎಲ್ಲಾ ಕಡೆ ಸ್ಕ್ಯಾಮ್. ಇವಾಗ ನಾವು ಗೆದ್ದಿರೋದು ಇದನ್ನೆಲ್ಲ ಇವಾಗ ಶಿವನಿಧಿ ಅವರು ಕೊಡಿಸ್ಬೇಕು. ಎಷ್ಟೋ ಕುಂದ? ಇವಾಗ ಇಷ್ಟ ಐಟಮ್ನ ಇವರು ಕೊಡಿಸ್ಬೇಕು. ಏನ? ಧಾರವಾಡದ್ದು ಇದು ಬೆಳಗಾವ್ ಕುಂದ. ಟೇಸ್ಟ್ ಮಾಡು. ಇದು ಕಾಲ್ kg ಇದು 2 ಕೊಡಿ. ಹಾ, ಏನ್ ಅನಿಸ್ತಾ ಇದೆಯಾ ಇವಾಗ? ನೀನ್ ಕೊಡಿಸ್ಬೇಕಲ್ಲ ಎಲ್ಲ ತಗೊಂಡಿರೋ. ಬಟ್ ನಂಗೆ ಕೊನೆಗೆ ಇಷ್ಟೆಲ್ಲ ತಿರ್ಗಾಡೋದ್ವಲ್ಲ, ಇಲ್ಲಿ ಬರ್ಬೇಕಿತ್ತು ನಾವು. ಇದು ನೋಡಿಲ್ಲ. ನಮ್ಮೂರ್ದು ಧಾರವಾಡ ಸ್ಪೆಷಲ್ ಪೇಡ, ಬೆಳಗಾವಿ ಕುಂದ ಇವೆಲ್ಲ ತಿನ್ಬೇಕು. ಅವು ಯಾವ್ದು ಬಿಸ್ಕೆಟ್ ಚಿಪ್ಸ್. ನಾನ್ ಗೆದ್ದಿದ್ದು ಅಷ್ಟೇ ಇಂಪಾರ್ಟೆಂಟ್ ನನಗೆ. ನೀನ್ ಗೆದ್ದಿದ್ಯಾ ಅಂತಾನೆ ಇಷ್ಟು ಮಾತಾಡ್ತಾ ಇರೋದ. ಸರಿ, ಗೆದ್ದಿದ್ದಾನೆ, ಇನ್ನೇನ್ ಮಾಡಕ್ಕಾಗಲ್ಲ. ಸೊ ಎಲ್ಲ ನಮ್ದಿದೆ ಇವಾಗ. ಇದನ್ನೆಲ್ಲ ಕೊಡಿಸ್ತಾ ಇದೆಯಲ್ಲ, ಏನ್ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇಲ್ಲ, ಯಾಕೆ ಬಂದೆ ನಿನ್ ಜೊತೆ ಅನಿಸ್ತಿದೆ. ಓಕೆ, ಇವಾಗ ಇದನ್ನ ಬಿಲ್ ಹಾಕ್ಸೋಣ. ಬಿಲ್ ಹಾಕ್ಸಿ ಬಿಲ್ ನಿನ್ನ ಹತ್ರ ಮಾಡಿಸ್ಬಿಟ್ಟು ಮಾಡೋಣ. ಇಂತೂ ಚಾಲೆಂಜ್ ಅಲ್ಲಿ ಸೋತು ಬಿಲ್ ಪೇ ಮಾಡ್ತಿದೀವಿ. ಇನ್ನೊಂದ್ಸತಿ ಇಂಥ ಸ್ಕ್ಯಾಮ್ಗಳು ಮಾಡಕ್ ಕರ್ಕೊಂಡ್ ಬರ್ಬೇಡ, ಆಯ್ತಾ? ನೋಡಿ ಫ್ರೆಂಡ್ಸ್, ಅಮಾಯಕರನ್ನ ಎಷ್ಟು ಇದು ಮಾಡ್ತಾರೆ ಅಂತ. ಇದೇನೋ ಇದೆ ಅಂತ ನೋಡು, ಹ್ಯಾಪಿನೆಸ್ ಪ್ರಾಜೆಕ್ಟ್ ಅಂತೆ. ಸ್ಕ್ಯಾನ್ ಮಾಡೋದು 1 ಕೋಟಿ ರೂಪಾಯಿ ಅಂತೆ. ಬಿಸ್ಕೆಟ್ ತಿಂದು 1 ಕೋಟಿ ರೂಪಾಯಿ. ನಿಜ, ಬಿಸ್ಕೆಟ್ ತಿಂದು ಕೋಟಿ ಗಳಿಸಂಗಿದ್ರೆ ಫೈನಲ್ಲಿ ಇವತ್ತು ನನ್ನ ಫ್ರೆಂಡ್ಗೆ ಸ್ಕ್ಯಾಮ್ ಮಾಡಿದ್ದಾಯ್ತು. ಕಾಳು ತಿಂದ್ಬಿಟ್ಟು ಮನೇಲಿ ಮಲ್ಕೊಳ್ಳಿ, ಸ್ಕ್ಯಾಮ್ ಆಗೈತಿತ್ತು. ಇನ್ನೊಂದು ದೇವರಾಣೆ ಬರಲ್ಲ ನಿನ್ ಜೊತೆ. ಇವಾಗ ಇದ್ರದ್ದು ಇವನು ಪೇ ಮಾಡ್ತಾನೆ. ಒಟ್ಟಲ್ಲಿ ಗೆದ್ದಿರೋದಕ್ಕೆ ಎಲ್ಲನೂ ಬ್ಯಾಗಲ್ಲಿ ತೋಳಪ್ಪ. ಗೆದ್ದಿದ್ಯಾ? ಅಯ್ಯೋ ಮನೇಲಿ ಅಂತೂ ಇಂತೂ ನಮ್ಮ ಹುಡುಗ ಗೆದ್ಬಿಟ್ಟಿದ್ದಾನೆ. ಚಾಲೆಂಜ್ ಅಲ್ಲಿ ನಾವು ಕೊಡಿಸಿದೀವಿ. ನೆಕ್ಸ್ಟ್ ಸ್ಕೆಚ್ ನಂದು, ನೋಡ್ಬಿಟ್ಟು ಹಾಕ್ತೀನಿ ಸ್ಕೆಚ್. ಅದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅವತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಮಾತಾಡ್ಸಕ್ ಬರ್ಬೇಡಿ ಇವತ್ತು. ಈ ವ್ಲಾಗ್ ದೊಡ್ಡ ಸ್ಕ್ಯಾಮ್ ಮಾಡಿದಾನೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ವಿಧ್ವನಿ ಅಂಡ್ ವಸುನಿಧಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾಕಂದ್ರೆ 2 ಚಾನಲ್ ಅಲ್ಲಿ ಬರುತ್ತೆ. 2 ಚಾನಲ್ ಅಲ್ಲಿ ಬರೋದ್ರಿಂದ 2 ಚಾನಲ್ ನ ಸಬ್ಸ್ಕ್ರೈಬರ್ಸ್ ಇದನ್ನ ನೋಡಬಹುದು. ಸೊ ಬಟ್ ನಮ್ಮನ್ನ ಇಷ್ಟು ದಿವಸ ಸಪೋರ್ಟ್ ಮಾಡಿದವರಿಗೆ ಹಾಗೂ ನಮ್ಮ ವಿಡಿಯೋಗಳನ್ನು ನೋಡಿದವರಿಗೆ, ನಮ್ಮನ್ನ ಹೀಗೆ ಬೆಳೆಸ್ತಾ ಇರೋರಿಗೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಎಂಟರ್ಟೈನ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮಿಬ್ರು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ನೀವು ನಮ್ಗೆ ಕಮೆಂಟ್ ಮಾಡಿ. ನಾವಿಬ್ರು ಮತ್ತೆ ಬೇರೆ ಬೇರೆ ವಿಡಿಯೋನ ಬರಿತಾ ಇದಾರೆ ನಮ್ಮ ಸಿಂಹತ್ ಅವರು. ಬೇರೆ ವಿಡಿಯೋಸ್ ಬರಿತಾ ಇದೀನಿ, ಹಂಗಲ್ಲ ಸುಮ್ಮನಂದೆ. ಸೊ ಯೋಚನೆ ಮಾಡಿ ಒಂದು ವಿಡಿಯೋಗಳನ್ನ ಮಾಡ್ತೀವಿ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಧ್ವನಿ ಚಾನಲ್ ಮತ್ತೆ ವಸುನಿಧಿ ಚಾನಲ್ ಇಂದ ಎಂಟರ್ಟೈನ್ಮೆಂಟ್ ಅಂತೂ ಬ್ಲಾಸ್ಟ್ ಆಗಿರುತ್ತೆ. ಟ್ರೈ ಮಾಡಿ. ಜೈ ಶ್ರೀರಾಮ್. ನಮಸ್ತೆ.